ಈ ಕ್ಷಣ ಒಂದು ಬ್ರೇಕಿಂಗ್ ಸ್ಟೋರಿ ಹೊಟ್ಟಿಗೆ ಈ ಬುಲೆಟಿನ್ ಅನ್ನ ಪ್ರಾರಂಭ ಮಾಡ್ತೀನಿ. ಎಸ್, ಪಿರಿಯಾಪಟ್ಟಣದಲ್ಲಿ ಭೂ ಮಾಫಿಯಾ ಅಟ್ಟಹಾಸ. ರೈತರ ಜಮೀನಿನ ಮೇಲೆ ದಬ್ಬಾಳಿಕೆ ಆರೋಪ. ಎಸ್, ನ್ಯಾಯಾಲಯದಲ್ಲಿ ಇರುವಂತಹ ಜಮೀನಿಗೆ ಅಕ್ರಮ ಪ್ರವೇಶ ಮಾಡಲಾಗಿದೆ. ಬೆಳೆ ನಾಶ ಮಾಡಿದಂತಹ ಆರೋಪ ಕೂಡ ಕೇಳಿ ಬಂದಿರುವಂತಹದ್ದು. ರೈತರ ಮೇಲೆ ಹಲ್ಲೆ, ಸುಳ್ಳು ಕೇಸು, ಲ್ಯಾಂಡ್ ಮಾಫಿಯಾ ವಿರುದ್ಧ ಆಕ್ರೋಶ. ಎಂಟರ್ ಮೈಸೂರು ಜಿಲ್ಲೆಗಳಲ್ಲಿ ಇಂತಹ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಪಿತ್ರಾರ್ಜಿತ ಜಮೀನು ವಿವಾದಕ್ಕೆ ಹೊಸ ತಿರುವು ಸಿಕ್ಕಿದೆ. ಡಬಲ್ ಸೇಲ್ ಆರೋಪ ಇದು, ಡಬಲ್ ಸೇಲ್ ಆರೋಪ. ಜೋಳದ ಬೆಳೆಯನ್ನ ಟ್ರ್ಯಾಕ್ಟರ್ನಿಂದ ನಾಶ ಮಾಡಲಾಗಿದೆ. ರೈತ ಸಂಘದಿಂದ ಖಂಡನೆ ವ್ಯಕ್ತವಾಗ್ತಾ ಇದೆ. ಇದು ಮೈಸೂರು ಜಿಲ್ಲೆಯ ಸುದ್ದಿ. ಜಮೀನು ವಿವಾದದಲ್ಲಿ ಕಾಂಗ್ರೆಸ್ ಮುಖಂಡನ ಪಾತ್ರ ಇದೆಯಾ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಸ್ಥಳೀಯರಿಂದ ಆರೋಪ ಕೇಳ ಬರ್ತಾ ಇದೆ. ಪತ್ರಕರ್ತನ ಮೇಲೂ ಕೂಡ ಸುಳ್ಳು ಪ್ರಕರಣ ದಾಖಲು. ಮಾಧ್ಯಮ ವಲಯ ಇದೀಗ ಆಕ್ರೋಶ ವ್ಯಕ್ತಪಡಿಸಲೇಬೇಕಾದಂತಹ ಅನಿವಾರ್ಯತೆ ಇದು. ಕೋರ್ಟ್ನಲ್ಲಿ ಪ್ರಕರಣ ಇದ್ರೂ ಕೂಡ ಜಮೀನಿನಲ್ಲಿ ಗಲಾಟೆ ಆಗಿದೆ. ರೈತರಿಗೆ ನ್ಯಾಯ ಯಾವಾಗ ಸಿಗುತ್ತೆ? ನ್ಯಾಯ ಯಾವಾಗ ಸಿಗುತ್ತೆ? ಲೇಔಟ್ ಆಸೆಗೆ ಕೃಷಿ ಜಮೀನು ಗುರಿಯಾಗಿದೆಯಾ? ಭೂ ಮಾಫಿಯಾ ವಿರುದ್ಧ ಇದೀಗ ಕಿಡಿ ಹೆಚ್ಚಾಗಿರುವಂತಹದ್ದು. ಎಸ್, ರೈತರ ರಕ್ತ ಹೀರುವಂತಹ ಈ ಭೂ ಮಾಫಿಯಾಗೆ ಕಡಿವಾಣ ಯಾವಾಗ ಅಂತ ಕಾನೂನು ಕ್ರಮಕ್ಕೆ ಸಾರ್ವಜನಿಕರ ಒತ್ತಾಯ ಕೇಳಬರ್ತಾ ಇದೆ. ಎಸ್, ಪಿರಿಯಾಪಟ್ಟಣ ತಾಲೂಕಿನ ರಾವಂದೂರು ಗ್ರಾಮದಲ್ಲಿ ಪಿತ್ರಾರ್ಜಿತ ಜಮೀನಿಗೆ ಸಂಬಂಧಿಸಿದಂತಹ ವಿವಾದ ತೀವ್ರಗೊಂಡಿದ್ದು, ರೈತರ ಮೇಲೆ ಹಲ್ಲೆ, ಬೆಳೆ ನಾಶ ಹಾಗೂ ಸುಳ್ಳು ಪ್ರಕರಣ ದಾಖಲಿಸುವಂತಹ ಆರೋಪಗಳು ಕೇಳಿಬರ್ತಾ ಇದ್ದಾವೆ. ಪ್ರಕರಣ ಈಗಾಗಲೇ ನ್ಯಾಯಾಲಯದಲ್ಲಿ ಇದ್ದು ವಿವಿಧ ಆರೋಪ ಪ್ರತ್ಯಾರೋಪಗಳ ನಡುವೆ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಮಾಹಿತಿಯ ಪ್ರಕಾರ RP ಹೊನ್ನಪ್ಪ ಅವರ ಕುಟುಂಬಕ್ಕೆ ಸೇರಿದ ಜಮೀನನ್ನ ಕುಟುಂಬದ ಸದಸ್ಯರಾದಂತಹ RH ಚನ್ನಬಸಪ್ಪ ಅವರು ಇತರ ಪಾಲುದಾರರ ಒಪ್ಪಿಗೆ ಇಲ್ಲದೆ ಅಮೃತೇಶ ಅವರಿಗೆ ಮಾರಾಟ ಮಾಡಲು ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿತ್ತು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಂತಹ ಇತರ ಕುಟುಂಬಸ್ಥರು ತಮ್ಮ ಪಾಲಿನ ಹಕ್ಕು ಕೋರಿ ಪಿರಿಯಾಪಟ್ಟಣ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾರೆ. ಈ ನಡುವೆ ಅದೇ ಜಮೀನನ್ನು ಬಳಿಕ ಬೆಂಗಳೂರಿನ ವಿನಯ್ ಎಂಬುವವರಿಗೆ ಮಾರಾಟ ಮಾಡಿ ನೋಂದಣಿ ಮಾಡಲಾಗಿದೆ ಎಂಬ ಆರೋಪವೂ ಕೂಡ ಕೇಳಿ ಬಂದಿದೆ. ಇದರಿಂದ ಮುಂಗಡ ಹಣ ನೀಡಿ ಒಪ್ಪಂದ ಮಾಡಿಕೊಂಡಿದ್ದಂತಹ ಅಮೃತೇಶ್ ಅವರು ಕೂಡ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಇತ್ತೀಚೆಗೆ ವಿವಾದದ ಜಮೀನಿನಲ್ಲಿ ಬೆಳೆದಿದ್ದಂತಹ ಜೋಳದ ಬೆಳೆಯನ್ನ ಟ್ರ್ಯಾಕ್ಟರ್ ಮೂಲಕ ನಾಶಪಡಿಸಿ ಗಲಾಟೆಗೆ ಪ್ರಚೋದನೆಯನ್ನ ನೀಡಲಾಗಿದೆ ಅಂತ ಅಮೃತೇಶ್ ಹಾಗೂ ಅವರ ಬೆಂಬಲಿಗರು ಆರೋಪಿಸ್ತಾ ಇದ್ದಾರೆ. ಘಟನೆಯ ವೇಳೆ ಮಹಿಳೆಯರನ್ನ ಅಂದ್ರೆ ಮುಂದಲೇ ಹಿಡ್ಕೊಂಡು ಜಗಳ ಮಾಡಿದಾರಂತೆ, ಸುಳ್ಳು ಪ್ರಕರಣವನ್ನ ಕೂಡ ದಾಖಲಿಸಿದಾರಂತೆ. ಈ ರೀತಿಯಾಗಿ ಎಲ್ಲ ಕಾರಣಗಳು ಕೇಳಿಬರ್ತಾ ಇದ್ದಾವೆ ಪ್ರಕರಣದಲ್ಲಿ. ಮತ್ತೊಂದೆಡೆ ಈ ಸಂಬಂಧ ಪ್ರತಿ ದೂರು ಕೂಡ ದಾಖಲಾಗಿದೆ ಎನ್ನುವಂತಹ ವಿಚಾರ ಇದೀಗ ಈಡೆನ್ಸ್ ನ್ಯೂಸ್ಗೆ ಲಭ್ಯವಾಗಿರುವಂತಹದ್ದು. ಎಸ್, ಪ್ರಕರಣದ ಕುರಿತು ರೈತ ಸಂಘದ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು, ನ್ಯಾಯಾಲಯದಲ್ಲಿ ವ್ಯಾಜ್ಯ ಇರುವಾಗಲೇ ಜಮೀನಿಗೆ ಅಕ್ರಮ ಪ್ರವೇಶ ಮಾಡಿ ರೈತರ ಬೆಳೆ ಹಾಳು ಮಾಡಿರುವಂತಹವರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇಲ್ಲವಾದ್ರೆ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ಕೂಡ ನೀಡ್ತಾ ಇದ್ದಾರೆ. ಇದೇ ವೇಳೆ ಭೂ ವ್ಯವಸಾಯದಲ್ಲಿ ಸ್ಥಳೀಯ ರಾಜಕೀಯ ಮುಖಂಡನ ಪಾತ್ರ ಕೂಡ ಇದೆ, ಅಥವಾ ಈ ಭೂ ವ್ಯವಹಾರದಲ್ಲಿ ಈ ಡೀಲ್ ಅಲ್ಲಿ ಸ್ಥಳೀಯ ರಾಜಕೀಯ ಮುಖಂಡರ ಪಾತ್ರವಿದೆ ಎಂಬ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಆ ನಾಯಕ ಯಾರು ಎಲ್ಲವೂ ಗೊತ್ತಾಗ್ತದೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ. ಆದ್ರೆ ಈ ಆರೋಪಗಳಿಗೆ ಸಂಬಂಧಿಸಿದಂತೆ ಅಧಿಕೃತ ದೃಢೀಕರಣ ಲಭ್ಯವಾಗಿಲ್ಲದ ಕಾರಣ ಈಡೆನ್ಸ್ ನ್ಯೂಸ್ ಆ ವ್ಯಕ್ತಿ ಹೆಸರನ್ನ ಹೇಳ್ತಾ ಇಲ್ಲ. ಬಟ್ ಈಡೆನ್ಸ್ ನ್ಯೂಸ್ ನಿಮಗೆ ಗೊತ್ತಿದೆ ಸ್ಪಷ್ಟವಾಗಿ ಇದೆಲ್ಲದಕ್ಕೂ ಕಾರಣ ಯಾರು, ಇದಕ್ಕೆ ಪ್ರಚೋದನೆ ಎಲ್ಲಿಂದಾಯ್ತು ಎಲ್ಲವನ್ನು ಹೇಳೋಣ. ಇದಲ್ಲದೆ ಘಟನೆಯ ಬಗ್ಗೆ ಪ್ರಶ್ನಿಸಿದಂತಹ ಪತ್ರಕರ್ತನ ಮೇಲೂ ಕೂಡ ಸುಳ್ಳು ಪ್ರಕರಣ ದಾಖಲಾಗಿರುವಂತಹದ್ದು. ಏನಿದು ಇದೆಲ್ಲ? ಎಲ್ಲಿ ಕಾನೂನು ಎಲ್ಲಿದೆ? ಯಾರಿಗೆ ಬಂತು? ಏನಕ್ಕೆ ಬಂತು? 1947 ಸ್ವಾತಂತ್ರ್ಯ ಅನ್ನುವಂತಹದ್ದು ಇದಕ್ಕಲ್ವಾ ಪ್ರಶ್ನೆ. ಎಸ್, ಬನ್ನಿ ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಪ್ರಕಾಶ್, ಅಧ್ಯಕ್ಷರು ಕರ್ನಾಟಕ ರೈತ ಸಂಘ,
ನಮ್ಮ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ಮಾತನಾಡ್ಲಿಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ಸರ್ ಏನಿದು ಪ್ರಕರಣ, ಯಾವ ಕಾರಣಕ್ಕೆ ಈ ರೀತಿ ಆಗಿದೆ? ಆಕ್ಚುಲಿ ಆಲ್ರೆಡಿ ಕೋರ್ಟ್ ನಲ್ಲಿ ಇದೆ ಅಂತ ಹೇಳಿದ್ರೆ ಕೋರ್ಟ್ ನಲ್ಲಿ ಇತ್ಯರ್ಥ ಆಗದೆ ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡುವಂತಿಲ್ಲ, ಅಸ್ ವೆಲ್ ಆಸ್ ಎದುರು ಪಕ್ಷದಾರರು ಕೂಡ ಬರುವಂಗಿಲ್ಲ. ಸ್ಟೇಟಸ್ ಕೋ ಇರ್ತದೆ. ಯಾರ ಜೊತೆ ಒಡಂಬಡಿಕೆಯಾಗಿತ್ತೋ ಅವೆಲ್ಲವೂ ಕೋರ್ಟ್ ಹಾಲ್ ನಲ್ಲಿ ಇದೆ ಅಂತ ಹೇಳಿದ್ಮೇಲೆ ಈ ಚರ್ಚೆ ಯಾಕೆ ಬಂದಿದೆ? ಏನಿದು ಪ್ರಕರಣ? ಸರ್ಕಾರ ತುಂಬಾ ಅವರ ದಬ್ಬಾಳಿಕೆ ಮಾಡಿ ರೈತನ ಒಕ್ಕಲಿಸದೆ ಅವ್ರ ಗುರಿಯಾಗಿದೆ. ಬಟ್ ಅದಾಗಲ್ಲ. ಯಾವ್ದೇ ಕಾರಣಕ್ಕೂ ರೈತನ ಕೆದಕಿ ಯಾವ ಸರ್ಕಾರ ಉಳಿದಿಲ್ಲ, ಯಾವ ಸರ್ಕಾರನು ಉಳಿಯಲ್ಲ. ನೋಡಿ ಇವತ್ತು ಹೇಳ್ತಾರೆ ಏನೇ ಆದ್ರೆ ಭೂಮಿ ತಾಯಿ ರೈತನಿಗೆ ಒಂದು ಬಾಂಧವ್ಯ. ನಿಮ್ ಹಣ ನೀವು 10 ಕೋಟಿ ಕೊಡಿ, 1 ವರ್ಷಕ್ಕೆ ನಮ್ಮ ಹತ್ರ ಇರಲ್ಲ ಸರ್. ನಾವು ಯಾರು ವಿದ್ಯಾವಂತರಲ್ಲ, ನಮ್ಗೆ ಯಾವ ಕೆಲಸನೂ ಕೊಡ್ಲಿಕ್ಕೆ ಸರ್ಕಾರಕ್ಕೆ ತಾಕತ್ತಿಲ್ಲ. ನಾವು ಇವತ್ತು 50 ವರ್ಷ 80 ವರ್ಷ ಮುದ್ಕಿನ ಸಹ ಒಂದು ದನ ಕಟ್ಟಾಗ್ತದೆ, ಒಂದ್ ಹುಲ್ಲು ಆಗ್ತದೆ, ಒಂದ್ ಹುಲ್ ಕುಯ್ಕೊಬರ್ತದೆ. ಈ ಭೂಮಿನ ಕಳ್ಕೊಂಡು ನಾವು ಜೀವನ ಮಾಡೋದು ಹೇಗೆ? ನೋಡಿ ಡಿ.ಕೆ. ಶಿವಕುಮಾರ್ ಹೇಳ್ಬೇಕು ಅವ್ರಿಗೆ, ನೀವ್ 2 ಕೋಟಿ ಕೊಡುವಾಗ ರೈತನಿಗೆ ಒಂದು ಫ್ರೀ ಆಗಿ ಕೊಡ್ಬೇಕು. ಎರಡು ಕ್ಯಾರಿಯರ್ ಯಾವ್ದೋ ಟಿಫನ್ ಕ್ಯಾರಿಯರ್ ಕೊಟ್ರೆ ನಾವೇ ಟಿಫನ್ ಕ್ಯಾರಿಯರ್ ಮಾತ್ರ ಬಾಕಿ ಉಳ್ಕೊಳ್ಳೋದು. ಹಣ 1 ರೂಪಾಯಿ ಉಳಿಯಲ್ಲ. ಯಾಕೆಂದ್ರೆ ಬಾಕ್ಸ್ ಅನ್ನ ಹಾಕೊಂಡೋಗಿ ಯಾರು ಮನೆ ಬಂದು ಕಾಯಕ್ಕೆ ಒಂದ್ ಅನ್ನ ತಿನ್ಕೊಳಕ ಅಂತ ಕೆಲಸ ಮಾಡ್ತಾ ಇದಾರೆ. ಬಟ್ ಯಾವ್ದೇ ಕಾರಣಕ್ಕೂ ರೈತರು ಒಪ್ಪಲ್ಲ. ರೈತರು ಸರ್ಕಾರ ಬಿದ್ದೋದ್ರು ಸರಿ ಇದಕ್ಕೆ ಅವಕಾಶ ಕೊಡಲ್ಲ ಸರ್. ಏನಿದು ಆಕ್ಚುಲ್ ಪ್ರಕರಣ? ಏನ್ ಸರ್ ಇದು? ಏನಾಗಿರೋದು ಪ್ರಕರಣ? ಇಲ್ಲ ಸರ್, ಪ್ರತಿಷ್ಠೆ ಸರ್ ಇವ್ರದ್ದು. ರಿಯಲ್ ಎಸ್ಟೇಟ್ ಅಷ್ಟೇ. ಇವ್ರ ಅಭಿವೃದ್ಧಿ ಮಾಡಕ್ಕೆ ಬೇಕಾದಷ್ಟು ಕೆಲ್ಸಗಳಿದೆ. ಬೇಕಾದಷ್ಟು ಅಭಿವೃದ್ಧಿ ಮಾಡೋ ಕೆಲ್ಸಗಳು ಹಂಗೆ ಪೆಂಡಿಂಗ್ ಬಿದ್ದೇವೆ. ಬೆಂಗಳೂರಿನಲ್ಲೇ ಬೇಕಾದಷ್ಟು ಬಿದ್ದಿದೆ. ಅಲ್ಲಿ ಮಾಡಿ ತೋರಿಸ್ತಾರೆ ಅದನ್ನ, ಉಳಿದಿರುವಂತ ಜಾಗನ. ಅಲ್ಲ ನನಗೆ ಇವಾಗ ಏನ್ ನಿಮ್ಮ ಊರ್ನಲ್ಲಿ ನಡೆದಿದೆಯಲ್ಲ ಪ್ರಕರಣ, ಇದ್ರ ಹಿನ್ನೆಲೆ ಏನು ನಿಮ್ಗೆ ಗೊತ್ತಿದೆಯಾ ಸ್ಪಷ್ಟವಾಗಿ? ಸರ್ ಹಿನ್ನೆಲೆ ಸರ್ಕಾರ ಕುಮ್ಮಕ್ ಸರ್ ಅಷ್ಟೇ ಇದು. ಅಂದ್ರೆ ಏನ್ ತರದ ಕುಮ್ಮಕ್ಕು? ಏನ್ ಕಥೆ? ಇವ್ರು ರಿಯಲ್ ಎಸ್ಟೇಟ್ ಮಾಡ್ಬೇಕು, ಯಾರೋ ಬಂಡವಾಳ ಸಾಹಿಬ್ ಒಪ್ಕೊಂಡವ್ರೆ. ಯಾರು? ಗುಡಿಸ್ಕೊಳ್ಬೇಕು ಉದ್ಯಮಿಗೆ. ಇವ್ರ ಪ್ಲಾನ್ ಅಷ್ಟೇ ಸರ್. ಇದು ಯಾವ ಅಭಿವೃದ್ಧಿನೂ ಆಗಲ್ಲ. ಒಬ್ಬ ಉದ್ಯಮಿ ಗುಲಾಮ್ನಾಗ ಕೆಲಸ ಮಾಡ್ತಾರೆ ಸರ್ಕಾರ. ಇದು ಮಾಡ್ಬೋದಾ? ಅಲ್ಲ, ಇವಾಗ ರಾವಂದೂರ್ನಲ್ಲಿ ಇರುವಂತಹ ಜಮೀನಿನ ವ್ಯಾಜ್ಯಕ್ಕೂ ಸರ್ಕಾರಕ್ಕೂ ಏನ್ ಸಂಬಂಧ? ಏನ್ ವ್ಯಾಜ್ಯ ಇದು? ನೀವು ಕೇಳ್ತಾರೆ ಸರ್ಕಾರ ಇದು ರಾವಂದೂರ್ ವಿಷಯ ಕೇಳ್ತಾ ಇದೀರಾ? ಹೌದು ಸರ್. ಸಾರಿ, ನಾನು ಬಿಡಿ ವಿಷಯ ಮಾತಾಡ. ಏನ್ ತಪ್ಪೇನಿಲ್ಲ. ಅಲ್ಲೂ ರೈತರಿಗೆ ಅದೇ ಪ್ರಾಬ್ಲಮ್, ಇಲ್ಲೂ ಅದೇ ರೈತರಿಗೆ ಪ್ರಾಬ್ಲಮ್. ಮುಂದುವರಿಸಿ ಸರ್. ಏನ್ ರಾವಂದೂರ್ ಪ್ರಾಬ್ಲಮ್ ಏನಿದು? ರಾವಂದೂರ್ ಪ್ರಾಬ್ಲಮ್ ಸರ್, ಇವ್ರು ಭೂಮಿನ ಏನೋ ಇದು ಅಗ್ರಿಮೆಂಟ್ ಮಾಡ್ದಂಗೆ ಯಾರಿಗೆ ಅಮೃತೇಶ್ಗೆ ಅಗ್ರಿಮೆಂಟ್ ಮಾಡಿ ಇವ್ರೇನೋ ಅವ್ರ ಹೆಣ್ಮಕ್ಳು ನಂಗೆ ಸೈನ್ ಹಾಕ್ಬೇಕು, ಹೆಣ್ಮಕ್ಳು ಸೈನ್ ಹಾಕ್ಲ ನಾನು ತಗೊಳಲ್ಲ ಅಂತ ಅಂದಂಗೆ. ಸರ್ ಇವೇನ್ ಮಾಡಿದ್ರು ಒಂದ್ ಸ್ವಲ್ಪ ದಿವಸ ಇಲ್ಲಪ್ಪ ಹೆಣ್ಮಕ್ಳು ಏನ್ ಬರಲ್ಲ, ನೀವ್ ಮಾಡ್ಕೊಳ್ಳಿ ಅಂತ ಹೇಳ್ದಂಗೆ. ಇಲ್ಲ ನಾನ್ ಹೆಣ್ಮಕ್ಳಿದ್ರೆ ನಾನು ಯಾವ್ದೇ ಕಣಕ್ ಬರ್ಸ್ಕೊಳಲ್ಲ ಅಂತ ಅಮೃತೇಶ್ ಹೇಳಿದ್ದಾರೆ. ಅವಾಗ ಏನ್ ಮಾಡಿದಾರೆ ಇವ್ರು, ಯಾವಾಗ ಹಿಂಚಿದ್ರು ಇವ್ರು ಒಳಗಡೆನೆ ಏನೋ ಬೇರೆಯವ್ರಿಗೆ ಸೇಲ್ ಆಗಿದೆ. ಇದು ಪಾಪ ರಿಯಲ್ ಎಸ್ಟೇಟ್ಗೆ ಬೆಂಗಳೂರಿಗೇನೋ ಯಾರೊಬ್ಬರಿಗೆ ಸೇಲ್ ಮಾಡ್ಬಿಟ್ಟು ಇವಾಗ ಏನ್ ಮಾಡಿದಾರೆ, ಅಕ್ಕ ತಂಗಿರಿದ್ರು ಅವ್ರ ಜೊತೆ ಅವರು ಸಹ ಕೋರ್ಟ್ ಹಾಕಿದ್ದಾರೆ. ಆಲ್ರೆಡಿ ಕೋರ್ಟ್ ಆಗಿದೆ. ಕೋರ್ಟ್ ಹೋದ್ಮೇಲೆ ಇವ್ರು ಹೊಲ ಉಳೋದು ತಪ್ಪು. ಯಾವ್ದೇ ಕಾರಣಕ್ಕೆ ಹೊಲಕ್ ಬರ್ಬೋದು. ಅದು ಬೆಳೆನ ಉಳೋದು ಅಂತ ಮಹಾನ್ ತಪ್ಪು. ಬೆಳೆ ಯಾರೇ ಆಗಿರ್ಲಿ, ಕೋರ್ಟ್ ಡಿಸಿಷನ್ ಕೊಟ್ಮೇಲೆ ಅವ್ರಂತೆ ಆದ್ರೆ ಅವರೇ ಮಾಡಿ ಬಿಡಿ. ಕಾನೂನು ಹಾಕಿ ನಮ್ಮಲ್ಲಿ ಇಲ್ಲವೇ ನೀವು ಅದ್ರ ಮಧ್ಯೆ ಉಳುವಂತದ್ದು ತಪ್ಪದು. ಅದನ್ನ ನಾವ್ ಯಾವತ್ತೂ ರೈತ ಸಂಘ ಯಾವುದೇ ಬೆಳೆ ಉಳ್ಳಿ ಯಾವ್ದೇ ಉಳ್ಳಿ ನಾವ್ ಖಂಡಿಸ್ತೀವಿ ಸರ್. ಅದನ್ನ ಬಿಡ್ಬೇಕಾದಾಗ ಬೇಸಿಗೆ ಈಗ ಯಾವ್ದೋ ಕಾಂಗ್ರೆಸ್ ಮುಖಂಡ ಕೂಡ ಇದಕ್ಕೆ ಕುಮ್ಮಕ್ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದಾರಲ್ಲ, ಯಾರದು ಸರ್? ಅದನ್ನ ನಮ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಸರ್. ಅದು ಡೀಟೇಲ್ಸ್ ಗೊತ್ತಿಲ್ಲ. ಅದು ಇವರು ಇಷ್ಟು ವಿಷಯ ಹೇಳಿದ್ರು. ಮತ್ತೆ ಯಾರೇ ಮಾಡ್ಲಿ ತಪ್ಪೇ ಸರ್. ಅದು ಕಾಂಗ್ರೆಸ್ ಮಾಡ್ಲಿ, JDS ಮಾಡ್ಲಿ, BJP ಮಾಡ್ಲಿ, ಬೆಳೆ ಉಳ ತಪ್ಪು. ನೀವು ಬೆಳೆ ಮಾಡಕ್ಕೆ ಅದಾಕ್ಬೇಕಾಯ್ತು. ಯಾಕೆ ಬೆಳೆ ಮಾಡಕ್ ಬಿಟ್ರಿ? ನಿಮ್ಮ ಕಾನೂನು ಇದ್ಮೇಲೆ. ಹೌದು. ಈಗ ಮೊನ್ನೆ ಗಿಡ ಬಂದಲ್ಲ ಇವತ್ತು ಇಂಥ ಮಳೆಗಾಲದಲ್ಲಿ ಅದನ್ನ ಉಳುವಂತದ್ದು ಎಷ್ಟು ಹೊಟ್ಟೆ ಹೊಡಿತ ಸರ್. ಅದು ಕರೆಕ್ಟ್. ಅದ್ ಬೇಡ. ಇವತ್ತು ಏನ್ ಹೇಳೋದ ಇತ್ಯರ್ಥ ಆಗೋರಿಗೆ ಯಾರು ಮುಟ್ಟೋದ್ ಬೇಡ. ಏನ್ ಮಾಡ್ತಿದ್ರು ಮಾಡ್ಕೊಳೋಗ್ಲಿ. ಕೋರ್ಟ್ ಡಿಸಿಷನ್ ಕೊಟ್ಮೇಲೆ ಕೋರ್ಟ್ 2 ಅದಿನ್ರಿ, ಕಾನೂನ್ಗೆ 2 ಅದಿನ್ರಿ. ಕಾನೂನಲ್ಲಿ ಇದ್ಮೇಲೆ ಆಯ್ತು. ಸರಿ, ಕರೆಕ್ಟ್. ಸರಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಅವರೇ, ನಿಮ್ಮೆಲ್ಲ ಮಾಹಿತಿಗೆ ಮತ್ತು ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.
ಎಸ್, ಪಿರಿಯಾಪಟ್ಟಣದ ರಾವಂದೂರಿನಲ್ಲಿ ಕೋರ್ಟ್ನಲ್ಲಿ ಇರುವಂತಹ ಒಂದು ಜಮೀನಿನ ವ್ಯಾಜ್ಯದ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಜಮೀನಿನ ವ್ಯಾಜ್ಯ ಕೋರ್ಟ್ನಲ್ಲಿ ಇದೆ ಅಂತ ಹೇಳಿದ್ರೆ ಆ ಜಮೀನಿನಲ್ಲಿ ಬೆಳೆದಿರುವಂತಹ ಬೆಳೆಯನ್ನ ಉಳಿಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಮೇನ್ ಇದು ಯಾರು ಬಿಟ್ರೆ ಇದು ಬಿಡಂಗಿಲ್ಲ. ಆಗಿರೋದು ಹೇಳ ಏನಿಲ್ಲ ಮೇನ್ ಇದು ಯಾರು ಬಿಟ್ರೆ ಇದು ಬಿಡಂಗಿಲ್ಲ. ಆಗಿರೋದು ಹೇಳ ಏನಿಲ್ಲ ಮಾಡಿಸಿದ್ರೆ ಅವ್ರು ಮೇನ್ ಇದು ಯಾರು ಬಿಟ್ರೆ ಇದು ಬಿಡಂಗಿಲ್ಲ. ಆಗಿರೋದು ಹೇಳ ಏನಿಲ್ಲ ಮಾಡಿಸಿದ್ರೆ ಅವ್ರು ನಾನು 2019 ವಯಸ್ಸಲ್ಲಿ ಜಮೀನು ಅಲ್ಲಿ ಇದಕ್ಕೆ ಅಗ್ರಿಮೆಂಟ್ ಅಗ್ರಿಮೆಂಟ್ ಹಾಕಿಸ್ಕೊಂಡು ರಿಜಿಸ್ಟರ್ ಆಗಿಲ್ಲ, ಹಾಕಿಸ್ಕೊಂಡಿದ್ದೆ. ಸ್ವಾಧೀನ ನನಗೆ ಕೊಟ್ಟಿದ್ದು ಚನ್ನಬಸಪ್ಪ ಅನ್ನೋರು. ಅವ್ರ ಹೆಣ್ಮಕ್ಳು ಸೈನ್ ಹಾಕಿಸ್ಕೊಡ್ಬೇಕು ಅನ್ನೋ ಒಂದೇ ದೃಷ್ಟಿಗೆ ನಾನು ರಿಜಿಸ್ಟರ್ ಮಾಡಿಸ್ಕೊಂಡಿರ್ಲಿಲ್ಲ. ಅನುಭವಕ್ಕೆ ಮುಂದೆ ಕೊಟ್ಟಿದ್ರು, ಮಾಡ್ತಾ ಇದ್ದೀನಿ. ಈ ಮಧ್ಯದಲ್ಲಿ ವಿನಯ್ ಅನ್ನೋರ್ಗೆ ಅವರು ಸೇಲ್ ಮಾಡಿದ್ದಾರೆ. ಅವ್ರು ಬಂದು ಜಮೀನ ಉಳಿಸಿ ಬೆಳೆನ ನಾಶ ಮಾಡಿದ್ರು. ನಾನು ಕಷ್ಟಪಟ್ಟು ಮಾಡಿ ಇದು ಮಾಡಿದ್ದೆ. ಸ್ವಲ್ಪ ದೌರ್ಜನ್ಯ ನಡೆಸಿದ್ರು, ಒಬ್ರು ಹೆಂಗಸರು ಕರ್ಕೊಂಬಂದು ದೌರ್ಜನ್ಯ ನಡೆಸಿದ್ರು. ಅದರಿಂದ ನನಗೆ ನನ್ನ ಮೇಲೆ ಕೋರ್ಟಲ್ಲಿ ಕೇಸು ಸುಧಾ ಹಾಕಿದ್ದಾರೆ. ಅದರಿಂದ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಕರೆಸಿ ನಿಮ್ಮ ಎದುರಿಗೆ ನಾನು ಹೇಳ್ತಾ ಇದ್ದೀನಿ, ನನಗೆ ಅನ್ಯಾಯ ಆಗಿದೆ. ಇದನ್ನ ಅಗ್ರಿಮೆಂಟ್ ಮಾಡಿಸ್ತಾರೆ ನಮ್ಮ ಕೊತ್ತವಳ್ಳಿ ಕೊಪ್ಪಳು ಹೊಲ್ದಪ್ಪನವ್ರು ಮಾಡಿಸಿದ್ದು. 5 ಲಕ್ಷ ರೂಪಾಯಿ ದುಡ್ಡು ಕೊಡಿಸಿ ಅಗ್ರಿಮೆಂಟ್ನ 89-90 ಮಾಡಿಸಿದ್ರು. ನಮಗೆ ಅಮೃತೇಶ್ ಅವರು 20-35 ವರ್ಷದ ಸ್ನೇಹಿತರು. ನಮಗೆ ಅವರು ನಿನ್ನೆ ಬಂದು ನಮಗೆ ಅನ್ಯಾಯ ಆಗ್ತದೆ, ಜಮೀನು ನಾನು ಜಮೀನು ತಗೊಂಡಿದ್ದೆ ರಾಮಂದ್ರ ಹೋಬಳಿಲಿ 9 ಎಕರೆ ಜಮೀನು ತಗೊಂಡಿದ್ದೆ. ನಮಗೆ ಅಗ್ರಿಮೆಂಟ್ ಹಾಕ್ಸ್ಕೊಂಡಿದ್ರು ನಮ್ಮ ಸ್ನೇಹಿತರೆ ಹೊಲ್ದಪ್ಪನವರು. ತಿರ್ಗಾ ಅವರೇ ರಿಪೇಟ್ ಬೇರೆಯವ್ರಿಗೆ ಜಮೀನು ಮಾರವ್ರೆ. ನಮಗೂ ಅವ್ರಿಗೂ ಸಣ್ಣ ಪುಟ್ಟ ಎತ್ತುವಾಸಿಗೆ ಅವ್ರಿಗೆ ಎತ್ತುಗಟ್ಟಿ ಜನವ ನನ್ನ ಜಮೀನು ಬೇರೆಯವ್ರಿಗೆ ಮಾಡಿಸವ್ರೆ ಹೊಲ್ದಪ್ಪನವರು. ಈ ಕೆಲಸಗಳು ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಇವೆಲ್ಲ ಏನಾಗಿದೆ ಗೊತ್ತಾ ಸರ್, ಅವ್ರು ಬ್ರೀಡರ್ ಆಗಿ ನಮ್ಮ ಸಾಹೇಬ್ರ ಜೊತೆ ಇದ್ಕೊಂಡು ಈ ಸಣ್ಣ ಪುಟ್ಟ ಎತ್ತುವಾಸ ಇಂಥರೇ ಮಾಡಕ್ ಹೋದ್ಮೇಲೆ ನಮ್ಮ ತಾಲೂಕು ಲೀಡರ್ಶಿಪ್ ಅಲ್ಲಿ ಉಳಿತದೆ. ಅಮೃತೇಶು ಕಾಂಗ್ರೆಸ್ನವರೇ, ಹೊಲ್ದಪ್ಪನವರು ಕಾಂಗ್ರೆಸ್ ಒಪ್ಮಾಡಿ. ಇವೆಲ್ಲ ನಡೆಯೋದು ಇದಾ ಸರ್ ಧರ್ಮ ಇವು. ಈಗ ಯಾವ ತರ ನಾವು ಯಾರು ಪಂಚೋದು ಯಾರು ಕಣಿಸೋದು ಅನ್ನೋ ಪರಿಸ್ಥಿತಿಯಲ್ಲಿ ಇವೆಲ್ಲ ನಾವು. ಈಗ ಅಮೃತೇಶು ತಪ್ಪು ಮಾಡಿದ್ರೆ ಹೊಲ್ದಪ್ಪರು ಕರೆಸಿ ನ್ಯಾಯ ಪಂಚಾಯತಿ ಮಾಡಿ, ಪಾಪ ನೀನು ಜಮೀನು ತಗೊಳಕ್ ಆಗಲ್ಲ ನಿನ್ ಕೈಲಿ, ಅವ್ರು ಸೈನ್ ಹಾಕೋದಿಲ್ಲ ಹೆಂಗಸರು, ನೀನ್ ತಗೋ ನೀನ್ ಬಂಡವಾಳ ದುಡ್ಡ ನೀನ್ ತಗೋಗಿ ಯಾರು ಬೇರೆ ಮಾರ್ಕೊಳ್ಳಿ. ಅಡ್ವಾನ್ಸ್ ಕೊಡ್ಸಕ್ಕೆ ಅಗ್ರಿಮೆಂಟ್ ಹಾಕ್ಸಕ್ಕೆ ಹೊಲ್ದಪ್ಪನವ್ರು ಬೇಕಾಗಿತ್ತು. ತಿರ್ಗಾ ಚನ್ನಬಸಪ್ಪನವ್ರ ತಕ ಹೋಗಿ ಹೊಲ್ದಪ್ಪರು ಬೇರೆ ಜಮೀನು ಮಾಡ್ಸಕ್ಕೆ ಹೊಲ್ದಪ್ಪನವ್ರು ಮಾಡ್ಸವ್ರೆ. ಅಮೃತೇಶ್ ಸರಿ ಏನ್ ನ್ಯಾಯ ಮಾಡಿದ್ರು ಹೊಲ್ದಪ್ಪನವ್ರಿಗೆ? ಇವೆಲ್ಲ ಮಧ್ಯವರ್ತಿಗಳು ಬೇಕು ಇವ್ರಿಗೆ ಲೀಡರ್ಶಿಪ್. ಇವೆಲ್ಲ ಇಂಥವು ತಾಲೂಕೆಲ್ಲ ಆದ್ರೆ ಯಾರಿಗೆ ತೊಂದರೆ ಆಯ್ತದೆ, ಯಾರಿಗೆ ಇದಾಯ್ತದೆ? ಅವರು ಕಾಂಗ್ರೆಸ್ ಪಾರ್ಟಿ, ಇವರು ಕಾಂಗ್ರೆಸ್ ಪಾರ್ಟಿ. ಈ ತರ ಹೊಲ್ದಪ್ಪನವ್ರದೇ ಇದು ಮಧ್ಯ ಕಾರಣವರ್ತಿ ಆಗಿದೆ.
ಫಲ್ದಾಪ್ನವ್ರು ಇದು ಕರೆಸಿ ತೀರ್ಮಾನ ಮಾಡಬೇಕು, ಇಲ್ಲಾಂದ್ರೆ ಫಲ್ದಾಪ್ನವರೇ ಇದು ಜವಾಬ್ದಾರಸ್ಥರು ಅಂತ ನಾನು ಹೇಳ್ತೀನಿ. ಈ ಅಮೃತೇಶ್ಗೆ ಇಲ್ಲಿ ಸ್ಥಳೀಯವಾಗಿ ನಿಂತ್ಕೊಂಡು ಭೂಮಿಯನ್ನು ವ್ಯಾಪಾರ ಮಾಡಿಸಿದ್ದಾರೆ, ಖರೀದಿ ಆಗಿದೆ. ಖರೀದಿ ಆದ್ಮೇಲೆ ಅಮೃತೇಶ್ ಏನ್ ಮಾಡಿದ್ದಾರೆ, ಅವರ ಬ್ಯಾಕ್ ಗ್ರೌಂಡ್ ಎಷ್ಟು ಜನ ಇದ್ದಾರೆ, ಆ ಮನೆಗೆ ಜಮೀನಿಗೆ ಎಷ್ಟು ಜನ ಸಂಬಂಧಪಟ್ಟ ತಿಳ್ಕೊಂಡವ್ರು, ಹೋಮ್ ಸುರಕ್ಷಾ ತಗೊಂಡು ಆವಾಗ ಅವರು ಹೆಣ್ಮಕ್ಳು ಇರುತ್ತೆ ಅಂತ ಗೊತ್ತಾಗಿದೆ. ಗೊತ್ತಾದಾಗ ನೋಡಿ ಹೆಣ್ಮಕ್ಳು ಬರಬೇಕು, ಹೆಣ್ಮಕ್ಳು ಬಂದು ಸೈನ್ ಹಾಕಿದ್ರೆ ನಾನು ವ್ಯವಹಾರನ ಕ್ಲೋಸ್ ಮಾಡ್ಕೋತೀನಿ, ಹೆಣ್ಮಕ್ಳು ಸೈನ್ ಹಾಕ್ತಾನೆ ನಾನು ರಿಜಿಸ್ಟರ್ ಮಾಡಿಸ್ಕೊಳಕ್ಕಲ್ಲ ಅಂತ ಹೇಳೋರು. ಅವಾಗ ಇವ್ರು 5 ಲಕ್ಷ ಹಣ ಪಡೆದು ಈ ಭೂಮಿನ ನಾವು ಹೆಣ್ಮಕ್ಳಿಗೆ ಸೈನ್ ಹಾಕ್ಸ್ಕೊಡ್ತೀವಿ, ನಾವೇನೋ ಮಾಡ್ತೀವಿ, ನೀನು ಅನುಭವಿಸ್ತಾ ಇರೋದಿನ ಇದನ್ನ ಡೆವಲಪ್ಮೆಂಟ್ ಮಾಡ್ಕೊಪ್ಪ, ನಾವು ಅವ್ರ ಖರ್ಚಿಗೆ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳವ್ರೆ. ಹಾಗಂದವ್ರು ಏನ್ ಮಾಡಿದ್ದಾರೆ, ಇವರು ಒಳಗಡೆ ಈ ಮಧ್ಯವರ್ತಿಗಳಿದ್ರಲ್ಲ ಅವರು ಡಿಕ್ಲೇರ್ ಮಾಡಿಲ್ಲ, ಬೇರೆ ಒಬ್ಬನಿಗೆ ವ್ಯಾಪಾರ ಮಾಡಿದ್ದಾರೆ. ವ್ಯಾಪಾರ ಮಾಡಿ ಅಂತ ಹಣ ಪಡೆದಿದ್ದಾರೆ ಬಿಟ್ಟಿದ್ದಾರೆ ಗೊತ್ತಿಲ್ಲ, ಅವನಿಗೆ ರಿಜಿಸ್ಟರ್ ಮಾಡಿದ್ದಾರೆ. ಇದು ಮೊದಲನೇ ತಪ್ಪು. ಯಾಕೆ ಮಧ್ಯಷ್ಟು ಇದ್ದವರು ಮೊದಲನೇವನ್ನ ಕರೆದು ಇನ್ ಮಾಡ್ಕತೀಯ ಮಾಡ್ಕೊಳ್ಳಲ್ವ ಅಂತ ತಿಳ್ಕೊಂಡು ಬೇರೆ ಒಬ್ರು ಮಾಡ್ಬೇಕಾಯ್ತು. ಮಾಡ್ಬಿಟ್ಟು ಹೊಸ್ಬಿಟ್ಟು ಇವತ್ತು 10-15 ವರ್ಷದಿಂದ ಇವರು ಈ ಅನುಭವದಲ್ಲಿ ಬರ್ತಾವ್ರೆ. ಅನುಭವ ಗೊತ್ತಾಗ್ತಕ್ಕಂಥ ಇಂಥ ಜ್ವಾಳನ ಅವ್ರು ದೌರ್ಜನ್ಯ ಮಾಡಿ ಹುತ್ತಿರೋಂಥದ್ದು ಇಡೀ ರೈತ ಕುಟುಂಬಕ್ಕೆ ಕಳಂಕ ಇದು, ಇಡೀ ರೈತರಿಗೆ ಕಳಂಕ ಇದು. ಯಾಕೆ ಅಂದ್ರೆ ಯಾವುದೇ ಕಾರಣಕ್ಕೂ ಇಂಥ ಬರಗಾಲದಲ್ಲಿ ನಾವೊಂದು ಗಡ್ಡಿನ ಬೆಳಿಬೇಕಾದ್ರೆ ಕಷ್ಟ ಆಗಿದೆ, ಅಂಥದನ್ನ ಏಕಕಾಲದಲ್ಲಿ ಬಂದು ಹೊಡೋಣ ಅಂದ್ರೆ ಇದನ್ನ ನಾವು ಇಡೀ ರೈತ ಸಂಘ ನಾವು ಇದನ್ನ ಖಂಡಿಸ್ತೀವಿ. ಇವಾಗ ಕೋರ್ಟಲ್ಲಿ ಯಾಕೆ ಇದೆಯಲ್ವಾ, ಕೋರ್ಟ್ ತೀರ್ಮಾನ ಮಾಡ್ಬೋದು, ಯಾಕೆ ಬರ್ತಾರೆ ಇಲ್ಲಿಗೆ, ಇಲ್ಲಿ ಏನು ಅವ್ರಿಗೆ ಹಕ್ಕಿದೆ ಬರಕ್ಕೆ? ಸರಿ ಪಾರ್ಟಿ ತಗೊಂಡ್ರೆ ಬರ್ಲಿ ಇಲ್ಲಿಗೆ, ಬೇರೆ ಹೆಂಗ್ ಸೇರ್ಬೇಕು ಇಲ್ಲಿಗೆ? ಹೆಂಗ್ ಅವಶ್ಯಕತೆ ಏನಿದೆ? ಈ ಭೂಮಿ ಅವ್ರು ತಗೊಂಡಿದಾರ? ಇದೊಂದು ಪ್ರೀ ಪ್ಲಾನ್ ಮಾಡ್ತಾ ಇದಾರೆ. ಅದಕ್ಕೆ ಇದಕ್ಕೆ ಯಾವತ್ತೂ ರೈತ ಸಂಘ ಇದನ್ನ ಒಪ್ಪಲ್ಲ, ಇದನ್ನ ಖಂಡಿಸ್ತೀವಿ. ದಯಮಾಡಿ ಏನು ಇವತ್ತು ಬಸನ್ನ ಹುಟ್ಟಿದ್ದಾರೆ, ಅದಕ್ಕೆ ನೇರವಾಗಿ ಅವ್ರ ಪರಿಹಾರ ಕೊಡ್ಸಂತ ಕೆಲಸನ ಅವರಿಂದ ಆಗಬೇಕು ಅಂತ ಹೇಳಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಪಟ್ಟಣ ತಾಲೂಕು ರವಂದೂರ್ಗೆ ಎಲ್ಲೆಗೆ ಸಂಬಂಧಪಟ್ಟಂತ 211, 213, 216 ಸರ್ವೆ ನಂಬರ್ನಲ್ಲಿ ಹಿಂದೆ ಈ ಭೂಮಿ ಮೂಲದಾರರು ಅಮೃತೇಶ್ ಅವ್ರಿಗೆ ಸೇಲ್ ಮಾಡಿ ಸೇಲ್ ಅಗ್ರಿಮೆಂಟ್ ಹಾಕೊಟ್ಟಿರ್ತಾರೆ. ಆ ಮಧ್ಯದಲ್ಲಿ ಹೆಣ್ಮಕ್ಳು ಸೈನ್ ಎಲ್ಲ ಬೇಕು ಅಂದಿದ್ಕೆ ಅಮೃತೇಶು ಅದನ್ನ ಮುಂದುವರ್ಸ್ಕೊಂಡು ಹೋಗವ್ರೆ. ಮತ್ತೆ ಮೂಲ ಖಾತೆದಾರರು ಏನ್ ಮಾಡವ್ರೆ ಅಂತಂದ್ರೆ ಇವ್ರು ಸ್ವಾಧೀನಕ್ಕೆ ಕೊಟ್ಟವ್ರೆ. ತದನಂತರ ಮತ್ತೆ ಕೋರ್ಟಲ್ಲಿ ಅಗ್ರಿಮೆಂಟ್ ಆಧಾರದ ಮೇಲೆ ಇವ್ರು ಕೇಸ್ ಹಾಕವ್ರೆ. ಕೋರ್ಟಲ್ಲಿ ಆಲ್ರೆಡಿ ಕೇಸ್ ಅದೇ. ಮತ್ತೆ ಮಧ್ಯದಲ್ಲಿ ಒಬ್ರು ರಿಯಲ್ ಎಸ್ಟೇಟರು ಬೆಂಗಳೂರವರು ವಿನಯ್ ಮತ್ತೆ ವೀಣಾ ಎಂಬುವರು ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ಜಮೀನ ರಿಜಿಸ್ಟರ್ ಮಾಡಿಸ್ಕೊಂಡವ್ರೆ. ಕೋರ್ಟಲ್ಲಿ ಕೇಸ್ ಇದ್ರು ಸಹ ರಿಜಿಸ್ಟರ್ ಮಾಡಿಸ್ಕೊಂಡು ಈ ಸ್ಥಳೀಯವಾಗಿ ಬಂದು ಕೆಲವು ಗುಂಡಾಗಳನ್ನ ಕರ್ಕೊಬಂದು ಮಾಡಿರೋಂಥ ಬೆಳೆನ ಇವತ್ತೇನು ಅಮೃತೇಶ್ ಅವರು ಮತ್ತೆ ರೈತರುಗಳೆಲ್ಲ ಸೇರಿ ಇಲ್ಲಿ ಏನ್ ಬೆಳೆ ಮಾಡೋರೋ ಈ ಬೆಳೆನ ಅಕ್ರಮವಾಗಿ ಟ್ರ್ಯಾಕ್ಟರ್ ತಗೊಬಂದು ಬೆಳೆ ಉತ್ತಾಕಿರೋಂಥದ್ದನ್ನ ನಮ್ ಗಮನಕ್ಕೆ ತಂದ್ರು. ನಮ್ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಇವರ ಮೂಲ ಏನೇ ಇರ್ಲಿ ಕೋರ್ಟ್ ವ್ಯಾಜ್ಯ ಇದ್ದಾಗ ಬಂದು ಒಬ್ಬ ರೈತ ಬೆಳೆ ಮಾಡಿರೋಂಥ ಬೆಳೆನ ಇವತ್ತು ಟ್ರ್ಯಾಕ್ಟರ್ ಬಂದು ಹೊಲದಲ್ಲಿ ಉತ್ತವ್ರೆ ಅಂತ ಅಂದ್ರೆ ಇದನ್ನ ನಮ್ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಸ್ಥಳೀಯವಾಗಿ ಬಂದು ನಾವು ಪರಿಶೀಲನೆ ಮಾಡಿ ಇದನ್ನ ತುಂಬಾ ಉಗ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಅವರಲ್ಲಿ ನ್ಯಾಯ ಅನ್ಯಾಯ ಕೋರ್ಟಲ್ಲಿ ಬಗೆಹರಿಸ್ಕೋಬೇಕಾಗಿತ್ತು, ಇಲ್ಲ ಯಾರಾದ್ರೂ ಸೇರ್ 10 ಜನ ಬಗೆಹರಿಸ್ಕೋಬೇಕಾಗಿತ್ತು. ಮಾಡಿರುವಂತ ಬೆಳೆನ ಟ್ರ್ಯಾಕ್ಟರ್ ಉತ್ತಿ ನಾಶ ಮಾಡಿರೋದಕ್ಕೆ ನಮ್ದು ತೀವ್ರ ಖಂಡನೆ ಇದೆ. ಈ ವಿಷಯದಲ್ಲಿ ಅವ್ರು ಯಾರೇ ಪ್ರಭಾವಿ ಆಗಿರ್ಲಿ, ಯಾರೇ ರಿಯಲ್ ಎಸ್ಟೇಟ್ ಆಗಿರ್ಲಿ, ಆದ್ರೂ ಸ್ಥಳೀಯವಾಗಿ ಬಂದು ಇಲ್ಲಿಂದ ಬೆಂಗಳೂರು ಮತ್ತೆ ಮಂಡ್ಯದಿಂದ ಬಂದು ಸ್ಥಳೀಯವಾಗಿ ಬಂದು ಒಬ್ಬ ರೈತರ ಭೂಮಿನ ಮಾಡಿರೋಂಥ ಬೆಳೆನ ಉತ್ತಿ ಇವತ್ತು ರೈತರಿಗೆ ನಷ್ಟ ಮಾಡವ್ರೆ ಅಂತ ಅಂದ್ರೆ ಅಂಥವ್ರಿಗೆ ಕ್ರಮವಾಗಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಮತ್ತೆ ಇಲ್ಲಿ ಮೂಲ ರೈತರಿಗೆ ನ್ಯಾಯ ಸಿಕ್ಬೇಕು ಅಂತ ನಮ್ಮ ಆಗ್ರಹ ಇದೆ ಇದು.